ಹಲೋ. ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಕೇಳಿಸ್ತಾ ಉಂಟಾ? ಕೇಳಿಸ್ತಿದೆ. ಓಕೆ ಓಕೆ. ಆ ಟೈಮ್ ಅಲ್ಲಿ ನಾನು ಎಲ್ರಿಗೂ ಕಳ್ಸಿದ್ದೆ. ಅದಾದ್ಮೇಲೆ ಅವ್ರ ಕಡೆಯಿಂದ ಎಂತ ರೆಸ್ಪಾನ್ಸ್ ಬಂತು, ನಮ್ಮಮ್ಮ ಕಾಲ್ ಮಾಡಿದಾಗ ಗಲಾಟೆ ಮಾಡಿದಾಗ 2:26ಗೆ ನಮ್ಮಮ್ಮ ಕಾಲ್ ಮಾಡಿ ಬೈದದ್ದು. ರಾತ್ರಿ 10:45ಗೆ ಅದು ಫೋರ್ಸ್ ಮಾಡಿ ಮತ್ತೆ ಮೆಸೇಜ್ ಮಾಡಿ 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 ರಾತ್ರಿ 10:45ಗೆ ನನಗೆ 10,000 ಬಂದಿದೆ. ಓಕೆ ಫುಲ್ ಕ್ಲಿಯರ್ ಮಾಡ್ಲಿಲ್ಲ ಅವಾಗ್ಲೂ ಕೂಡ. ಓಕೆ 10,000 ಬಂದಿದೆ. ಅದಾದ್ಮೇಲೆ ಕೂಡ ಉಲ್ಟಾ ಅಮೌಂಟ್ಗೆ ನಾನು ಮತ್ತೆ ಕಿರಿಕಿರಿ ಮಾಡಿ 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 30ನೇ ತಾರೀಕಿಗೇನೋ ನೆಕ್ಸ್ಟ್ ಏನೋ ಬಂದಿದೆ ನಂಗೆ ಉಳ್ದ 10,000. ಆಯ್ತಾ. ಮತ್ತೆ ಉಳ್ದದ್ದು ಹಾಗೆ ಇಟ್ಟಿದ್ರು. ಎಂತ ಆಯ್ತು ಅಂದ್ರೆ ಮತ್ತೆ ಮತ್ತೆ ಕೇಳ್ಲಿಕ್ಕೆ ಹೋದಾಗ ಅವ್ರು ಫಸ್ಟ್ ಆಲ್ರೆಡಿ ಬ್ಲಾಕ್ ಮಾಡಿದ್ರು. ಆಯ್ತಾ. ಅದಾದ್ಮೇಲೆ ಕೂಡ ಬ್ಲಾಕ್ ಲಿಸ್ಟ್ ಅಲ್ಲಿ ಇತ್ತು. ಅವ್ರು ನನ್ನನ್ನು ಅನ್ಬ್ಲಾಕ್ ಮಾಡಿದ್ದೇ ಇಲ್ಲ ಅವರು. ನಮ್ಗೆ ನೀವು ಇವಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಎಂತ ಗೊತ್ತಾ, ಆಪರ್ಚುನಿಟಿ ಜಾಸ್ತಿ. ಹೌದು ಮೇಡಮ್, ನಮ್ಗೆ ಎಂತಕಂದ್ರೆ ನಾವು ಅಂದ್ರೆ ನಾನು ಈ ಮೂವಿಗಿಂತ ಮೊದಲು ಆಲ್ರೆಡಿ ಮಾಡಿದ್ದೇನೆ, ಒಂದು 5-6 ಮೂವಿ ಮಾಡಿದ್ದೇನೆ. ಹೌದು. ಆಪರ್ಚುನಿಟಿ ದೊಡ್ಡದಾಗ್ತದೆ. ಇನ್ನೊಂದು ಆಪರ್ಚುನಿಟಿ ದೊಡ್ಡದಾಗ್ತದೆ ಅನ್ನೋದಕ್ಕಿಂತ ನಾವ್ ಇಲ್ಲಿಂದ ನಂಬಿಕೊಂಡು ಅವರನ್ನ ನಂಬಿಕೊಂಡು ಅಲ್ಲಿ ತನಕ ಹೋಗುವಾಗ ಅದು ಅವರೇ ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ನಂಬಿ ಬಂದಿದ್ದಾರೆ, ಮೋಸ ಮಾಡ್ಬಾರ್ದು ಅಂತ. ಎಂತಕಂದ್ರೆ ನಾನ್ ಮಾತಾಡಿದ್ದು ಅದು 80K ಅಂತ ಹೇಳಿ ಆವತ್ತು. ಅದಾದ್ಮೇಲೆ ಅವರು ಇಲ್ಲ ಮೇಡಮ್ ಸ್ಮಾಲ್ ಪ್ರೊಡಕ್ಷನ್ ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ 30,000 ಒಪ್ಕೊಂಡದ್ ನಾನು. ಅದು ಅಷ್ಟು. ಆಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ಗೆ 1,500, ಅದು ಕೂಡ 30,000ನೇ ಅಂತ ಮಾತಾಡಿದ್ದೆ ನಾನು ಸೆಕೆಂಡ್ ಸ್ಕೆಡ್ಯೂಲ್ಗೂ ಕೂಡ. ಅದನ್ನು ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಉಂಟು. ಓಕೆ, ಅಂದ್ರೆ ಯಾರು ಪ್ರೊಡ್ಯೂಸರ್ ಅಂತ ಹೇಳಿ ಅವ್ರು ಹೇಳಲಿಲ್ಲ, ತಿಳಿಸ್ಕೊಡ್ಲಿಲ್ಲ. ಹಲೋ. ಹಲೋ. ಇಲ್ಲ ಇಲ್ಲ, ಖಂಡಿತ ಗೊತ್ತಿರ್ಲಿಲ್ಲ. ಅದ್ರ ಉದ್ದೇಶ ಗೊತ್ತಿಲ್ಲ ನಮ್ಗೆ. ಕೇಳ್ತಾ ಉಂಟಲ್ವಾ? ಅದ್ರ ಉದ್ದೇಶ ಗೊತ್ತಿಲ್ಲ. ಅವ್ರು ನಮ್ಗೆ ಪ್ರೊಡ್ಯೂಸರ್ನ ಯಾರು ಅಂತ ಎಂತಕ್ಕೆ ಹೇಳಲಿಲ್ಲ ಅಂತ ಅದ್ರ ಉದ್ದೇಶ ಗೊತ್ತಿರ್ಲಿಲ್ಲ ನಮ್ಗೆ. ಅಥವಾ ನಮ್ಗೆ ಅದನ್ನ ಕೇಳೋ ಒಂದು ಕ್ಯೂರಿಯಾಸಿಟಿನೂ ಇರ್ಲಿಲ್ಲ. ಎಂತಕಂದ್ರೆ ನಾವು ಕೆಲಸ ಮಾಡುದು, ನಾವು ಪೇಮೆಂಟ್ ತಗೊಳುದು ಬರುದು ಅಷ್ಟೇ. ಅದ್ರಲ್ಲಿ ಅವ್ರು ಯಾರು ಇವ್ರು ಯಾರು ಅಂತ ಕೇಳೋದು ಇದಿಲ್ಲ, ರೈಟ್ಸ್ ಕೂಡ ಇಲ್ಲ ನಮ್ಗೆ. ನಾವು ಕೆಲಸ ಮಾಡಿತ್ತು ಬಂದಿತ್ತು. ಬಟ್ ಪೇಮೆಂಟ್ ಇದ್ದು ಇಶ್ಯೂ ಆದಾಗ ನಾನು ಒಬ್ಳೆ ವಾಯ್ಸ್ ರೈಸ್ ಮಾಡಿದ್ದೆ ಆ ಟೈಮ್ ಅಲ್ಲಿ. ಅಂದ್ರೆ ನಾನೀಗ ಈಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮತ್ತೊಂದು ಯಾವ್ದೋ ಪ್ಲಾಟ್ಫಾರ್ಮ್ ಉಂಟು ನಮ್ಗೋಸ್ಕರ. ಓಕೆ, ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಮಾಡ್ಬೋದು ಅಂತ ಪ್ಲಾಟ್ಫಾರ್ಮ್ ಕೂಡ ಉಂಟು ಅಂತ ನಂಗೆ ಗೊತ್ತಿರ್ಲಿಲ್ಲ. ಆತರ ನಂಗೆ ಜಗಳ ಆದದ್ದು ಫಸ್ಟ್ ಟೈಮ್ ಅಲ್ಲ, ಬೇರೆ ಮೂವಿಯಲ್ಲೆಲ್ಲ ಆಗ್ಲಿಲ್ಲ ಅಲ್ವಾ. ಸೊ ನಾನೆಂತ ಮಾಡಿದೆ ಅಂದ್ರೆ ಆ ಟೈಮಲ್ಲಿ ಬರೀ ಡೈರೆಕ್ಟರ್ನೇ ಇದ್ ಮಾಡಿದೆ. ಡೈರೆಕ್ಟರ್ ಬ್ಲಾಕ್ ಮಾಡಿದ್ಮೇಲೆ ಡೈರೆಕ್ಟರ್ ವೈಫ್, ಕೋಆರ್ಡಿನೇಟರ್, ಮ್ಯಾನೇಜರ್ ಎಲ್ರಿಗೂ ಕಿರಿಕಿರಿ ಮಾಡಿದೆ ನಾನು ಪೇಮೆಂಟ್ಗೋಸ್ಕರ. ಅಂಡ್ ಇನ್ನೊಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಡೈರೆಕ್ಟರ್ ಬಂದು. ಎಂತ ಹೇಳ್ತಾರೆ ಅಂದ್ರೆ ಅವರು ಅವ್ರ ಅಮ್ಮ ರಾಂಗ್ ನಂಬರ್ ಇಂದ ಕಾಲ್ ಮಾಡ್ತಾರೆ. ನಂಗೆ ಗೊತ್ತೇ ಇರ್ಲಿಲ್ಲ ಎಂತ ಆಗಿದೆ ಅಂತ. ಅವಳು ಸ್ಕೆಡ್ಯೂಲ್ ಗ್ಯಾಪ್ ಅಲ್ಲಿ ಮನೆಗೆ ಹೋದ್ಮೇಲೆ ಅಲ್ಲಿ ಎಂತ ಆಗಿದೆ ಗೊತ್ತಿಲ್ಲ. ಅವಳು ಸುಮ್ನೆ ಅಂದ್ರೆ ಅವ್ರ ಅಮ್ಮ ಹೀಗೇನೆ ಸಡನ್ಲಿ ರಾಂಗ್ ನಂಬರ್ ಇಂದ ಕಾಲ್ ಮಾಡಿ ಇಷ್ಟೆಲ್ಲ ಕೊಟ್ಟು ಹೇಳಿದಾರೆ. ನಂಗೆ ಯಾರು ಅಂತ ಗೊತ್ತಾಗದೆ ನಾನು ಕೂಡ ಮಾತಾಡಿದ್ದೇನೆ ಅಂತ. ಬಟ್ ಫಸ್ಟ್ ಕಾಲ್ ಪಿಕ್ ಮಾಡಿದ್ ಯಾರು? ಅವರ ವೈಫ್. ಹೇಳು ಸ್ವರ್ಣ ಅಂತಾರೆ. ಬಿಕಾಸ್ ಅದು ನನ್ನ ಫೋನ್ ಇಂದಾನೇ ಕಾಲ್ ಹೋಗಿರೋದು. ಅದು ಗೊತ್ತಿದ್ದು ಸುಮ್ನೆ ನಾಟಕ ಆಡಿದ್ದು, ಡ್ರಾಮಾ. ಖಂಡಿತ ಮೇಡಮ್, ಅಲ್ಲಿ ಹೇಳ್ತಾರೆ ಅದ್ರಕ್ಕಿಂತ ಮೊದ್ಲು ಎಂತೆಲ್ಲ ಆಗಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಮನೆಗೆ ಹೋದಾಗ ಇವ್ರು ಎಂತ ಸುಳ್ಳು ಹೇಳಿದಾರೇನೋ ಅಂತ ಹೇಳ್ತಾರೆ, ಗೊತ್ತುಂಟ ಒಂದು ಇದ್ರಲ್ಲಿ. ಬಟ್ ಎಂತ ಸುಳ್ಳು ಹೇಳಿಕ್ ಆಗ್ತದೆ ಅಲ್ಲ, ನೀವ್ ಹೇಳಿ. ಒಂದ್ ಕೆಲ್ಸಕ್ಕೆ ಹೋಗಿ ಬಂದಿರ್ತೇವೆ, ಇನ್ನೆಂತ ಸುಳ್ಳು ಹೇಳಿಕ್ ಆಗ್ತದೆ? ನಂಗೆ ಮಂಡೆ ಪೆಟ್ಟುಂಟಾ. ಅವರು ಎಂತ ಹೇಳಿರ್ತಾರೆ ಅಂದ್ರೆ, ಅವರು ಪೇಮೆಂಟ್ ಕೊಡೋದೇ ಇದ್ದಾಗ ನಾನು ಒಂದೂವರೆ ತಿಂಗಳು ಅವರನ್ನ ಇದ್ ಮಾಡಿದ್ದೇನೆ. ಟೆಕ್ಸ್ಟ್ ಮಾಡಿ, ಕಾಲ್ ಮಾಡಿ, ಕಿರಿಕಿರಿ. ಮೇ ಬಿ ಅವರಿಗೂ ಕಿರಿಕಿರಿ ಆಗಿರ್ಬೋದು ಆ ಟೈಮಲ್ಲಿ. ಎಂತಂದ್ರೆ ಅಷ್ಟು ರಗಳೆ ಮಾಡಿದ್ದೇನೆ ನಾನು, ಪೇಮೆಂಟ್ ಕೊಡಿ. ಇವಾಗ ನಮ್ಗೆ ಇಷ್ಟು ಮನೇಲಿ ಪ್ರಾಬ್ಲಮ್ ಇರುವಾಗ ನಾನು ಕೇಳಲೇಬೇಕಾಗ್ತದೆ ಅಲ್ವಾ. ಹೌದು. ಇವಾಗ ಆಪರ್ಚುನಿಟಿ ಕೊಡ್ತಾರೆ ಅಂತ ಹೇಳಿ ಯಾರು ಯಾರೇ ಆಗಿರ್ಬೋದು, ಇವಾಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೋಡಿ ಮೇಡಮ್, ಯಾರು ಬಿಟ್ಟಿಗೆ ದುಡಿಸ್ಕೊಳ್ಳೋರೆ ಇಲ್ಲ ಮೇಡಮ್. ಅಲ್ಲ, ಫಿಲ್ಮ್ ಇಂಡಸ್ಟ್ರಿ ಬಿಟ್ಟಿಗೆ ದುಡಿಸ್ಕೊಳ್ಳೋರು ಜಾಸ್ತಿ ಜನ ಇರೋದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಲ್ವಾ. ಈ ಸ್ಟಾರ್ಟಿಂಗ್ ಆಕ್ಟರ್ಸ್ ಗಳಿಗೆ, ಫ್ರೆಶರ್ಸ್ ಗಳಿಗೆ ಸ್ಟಾರ್ಟಿಂಗ್ ಮೇಡಮ್ ಆಲ್ಮೋಸ್ಟ್ ಆಪರ್ಚುನಿಟಿ ಕೊಡ್ತಾರೆ, ಪೇಮೆಂಟ್ ಮಾತಾಡುದಿಲ್ಲ ಸ್ಟಾರ್ಟಿಂಗ್ ಕೆಲವ್ರಿಗೆಲ್ಲ. ಬಟ್ ಹೆಚ್ಚಿನ ಜನ ಪ್ರೊಡಕ್ಷನ್ ಆತರ ಮಾಡುದಿಲ್ಲ ಮೇಡಮ್. ದುಡ್ಡು ಕೊಡ್ತಾರೆ, ಯಾರಿಗೂ ಹಾಗೆ ಇದ್ ಮಾಡ್ಕೊಳ್ಳೋದಿಲ್ಲ. ಮಾಡಿಸ್ಕೊಳ್ತಾರೆ, ಇಲ್ಲ ಅಂತಲ್ಲ. ಇವಾಗ 5 ಬೆರಳು ಒಂದೇ ತರ ಇರ್ತದೆ, ಇಲ್ಲ ಅಲ್ವಾ? ಎಲ್ಲ ಸಹ ಹೆಚ್ಚು ಕಮ್ಮಿ ಇರ್ತದೆ ಅಲ್ವಾ, ಹಾಗೇನೆ ಇರ್ತದೆ. ಈಗ ಯಶ್ ಅವ್ರ ಅಮ್ಮ ಬಂದು ಕೋಟ್ಯಾಧಿಪತಿಯವರು. ಅವರಿಗೆ ಇವಾಗ ನೋಡಿ, ನಿಮ್ಗೆ ನೀವು ಹೇಳ್ತಿದ್ರಿ 10,000, 15,000, 20,000 ಹಂಗೆ ಚಿಲ್ರೆ ಒಟ್ಟಾರೆ ನಿಮ್ ಪೇಮೆಂಟ್ ಅನ್ನ ಹಾಕದ್ ಬಿಟ್ಟು ಸ್ವಲ್ಪನೇ ಕೊಟ್ರು. ಇದು ಯಾರ್ದು ತಪ್ಪು? ಯಶ್ ಅವರ ಅಮ್ಮ ಪುಷ್ಪಾ ಅವ್ರದ್ದು ತಪ್ಪ, ಅಥವಾ ಅಲ್ಲಿದ್ದಂತ ಕೋಆರ್ಡಿನೇಟರ್ಗಳದ್ದು, ಡೈರೆಕ್ಟರ್ಗಳದ್ದು ತಪ್ಪ? ಇದು ಅವ್ರಿಗೆ ಗೊತ್ತಿತ್ತ? ನಾನು ಇದುವರೆಗೂ ಯಾರನ್ನೂ ಕೂಡ ಹೆಸರಿಟ್ಟು ದೂರ್ಲಿಲ್ಲ.
ಪುಷ್ಪಮ್ಮ ಆಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮತ್ತೊಬ್ರಾಗಿರ್ಬೋದು, ನಾನು ಇಲ್ಲಿ ಅವರಿಂದನೇ ಪ್ರಾಬ್ಲಮ್ ಆಗಿದೆ ಅಂತ ನಂಗೂ ಗೊತ್ತಿಲ್ಲ ಅಲ್ವಾ. ಈಗ ನಾನು ಯಾರ್ದು ಹೆಸರು ತಗೊಳ್ಳಿಕ್ ಆಗುದಿಲ್ಲ. ನಾನು ಫಸ್ಟ್ ಇಂದಲೂ ಅದನ್ನೇ ಹೇಳ್ತಾ ಇರೋದು, ನಂಗೆ ಅವರಿಂದಲೇ ಇವರಿಂದೇ ಪ್ರಾಬ್ಲಮ್ ಆಗಿದೆ ಅಂತ ನಾನು ಹೇಳಿಲ್ಲ ಇದುವರೆಗೂ ಕೂಡ. ಪೇಮೆಂಟ್ ಎಲ್ಲಿಂದ ಬರ್ಬೇಕು? ಪ್ರೊಡಕ್ಷನ್ ಇಂದ ಬರ್ಬೇಕು ನಮ್ಗೆ ಅಲ್ವಾ. ಹೌದು. ಇದು ವಿಡಿಯೋ ಎಲ್ಲ ರೀಚ್ ಆಗಿರ್ತದ ಮೇಡಮ್. ಈಗ ಯಾರು ದಡ್ರಿದಾರ, ಸ್ಕೂಲಿಗೆ ಹೋಗೋದವ್ರು ಕೂಡ ಮೊಬೈಲ್ ಹಿಡ್ಕೊಂಡು ನ್ಯೂಸ್ ನೋಡುವಂತ ಟೈಮ್ ಇದೆಲ್ಲ ಅಲ್ವಾ. ಎಲ್ರಿಗೂ ಗೊತ್ತಾಗಿರ್ತದೆ ಅಂದ್ರೆ ಅಲ್ಲಿ ತನಕ ಎಲ್ಲಿಗೆ ರೀಚ್ ಆಗ್ಬೇಕು ಅಲ್ಲಿಗೆ ರೀಚ್ ಆಗಿರ್ತದೆ. ನಾನ್ ಅನ್ಕೊಂಡೆ ಇವಾಗ ನೋಡಿ, ಯಾರೋ ಅಮ್ಮ ಮಾತಾಡಿದ್ದು ವಾಯ್ಸ್ ಲೀಕ್ ಮಾಡಿದ್ದಾರೆ ಅಲ್ವಾ. ಅವರಲ್ಲಿ ಅಷ್ಟು ಸತ್ಯ ಇದ್ರೆ ನಾನ್ ಪೇಮೆಂಟ್ ಕ್ಲಿಯರ್ ಮಾಡಿದ್ದೇನೆ ಅನ್ನೋದು ಒಂದು ಧೈರ್ಯ ಇದ್ರೆ ನಂಗೆ ಕಾಲ್ ಮಾಡಿ ಕೇಳ್ಬೋದಿತ್ತಲ್ಲ ಅದೇ ದಿನ. ನಂಗಂತೂ ಗೊತ್ತಿರ್ಲಿಲ್ಲ ನಾನ್ ನ್ಯೂಸ್ ಅಲ್ಲೆಲ್ಲ ಬರ್ತಿದ್ದೇನೆ ಅಂತ. ಮತ್ತೆ ಕೇಳ್ಬೋದಿತ್ತಲ್ಲ ನಂಗೆ ಸಡನ್ಲಿ. ಇವ್ರು ನಮ್ಗೆ ಅವ್ರ ಕಡೆಯಿಂದ ಮೇಡಮ್ ಇದುವರೆಗೂ ಇಷ್ಟೆಲ್ಲ ಇಶ್ಯೂ ಆದ್ರೂ ಕೂಡ ಅವ್ರ ಕಡೆಯಿಂದ ಒಂದು ಕಾಲ್ ಇಲ್ಲ ನಮ್ಗೆ. ಒಂದು ಕಾಲ್, ಸಿಂಗಲ್ ಕಾಲ್ ಕೂಡ ಇಲ್ಲ ಅವ್ರ ಕಡೆಯಿಂದ. ಒಂದು ಸಿಂಗಲ್ ರೆಸ್ಪಾನ್ಸ್ ಕೂಡ ಇಲ್ಲ. ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದಾರಂತೆ. ಎಂತ ಅಂದ್ರೆ, ನಾನು ವಾಯ್ಸ್ ಇದು ವಿಡಿಯೋ ಮತ್ತೆ ಆಡಿಯೋ ಲೀಕ್ ಮಾಡಿ ಮಾನ ಮರ್ಯಾದೆ ತೆಗಿತಿದ್ದೇನೆ ಏನೋ, ಮತ್ತೆ ಡೈರೆಕ್ಟರ್ ಹೆಸರು ಹೇಳಿ, ಮತ್ತೆ PA ಪ್ರೊಡಕ್ಷನ್ ಅಲ್ವಾ, ಪ್ರೊಡಕ್ಷನ್ ಹೆಸರು ಹೇಳಿ ನಾನು ಇದ್ ಮಾಡಿದ್ದೇನೆ ಅಂತ. ನಮ್ಮ ಹೆಸರುಗಳನ್ನ ಇಟ್ಕೊಂಡು ನಮಗ್ ಮಾನ ಹಾನಿ ಮಾಡ್ತಿದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದಾರಾ? ಹೌದೌದು. ಬಟ್ ನಾನ್ ಇದುವರೆಗೂ ನಾನು ಯಾರ್ದು ಇಲ್ಲ ಹೆಸರೇ ತಗೊಳ್ಳಿಲ್ಲ. ಡೈರೆಕ್ಟರ್ ಇರ್ಲಿ ಬೇರೆ ಯಾರ್ದು ಇಲ್ಲ ಹೆಸರೇ ತಗೊಳ್ಳಿಲ್ಲ. ಮತ್ತೆ ನಂಗೆ PA ಪ್ರೊಡಕ್ಷನ್ ಅಂತ ಗೊತ್ತಾಗಿದ್ದು ಮೊನ್ನೆನೆ ಗೊತ್ತಾಗಿದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.